ನಮಸ್ತೆ ಎಲ್ರಿಗೂ. ಇವತ್ತು ನಾವು ಮೀನು ಕರಿ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿರೋ ಮೀನಿನ ಕರಿನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಮೀನನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಚಿಕ್ಕ ಚಿಕ್ಕ ಪೀಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ತುಂಬ ದೊಡ್ಡದಾಗಿರೋ ಮೀನನ್ನೇ ಕರಿ ಮಾಡ್ಬೋದು, ಆದರೆ ನಾವು ಯಾವಾಗಲೂ ಈ ರೀತಿ ಚಿಕ್ಕ ಪೀಸ್ನ ಕಟ್ ಮಾಡಿಕೊಂಡು ಫ್ರೈ ಮಾಡ್ತೀವಿ. ಈ ರೀತಿ ಮಾಡಿದರೆ ಮೀನು ತುಂಬ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಪ್ಲೇಟಲ್ಲಿ 2 ಚಮಚ ಖಾರದ ಪುಡಿ, 4ರಿಂದ 5 ಚಮಚ ಕಾರ್ನ್ಫ್ಲವರ್ ಪೌಡ್ರು, 3/4 ಚಮಚದಷ್ಟು ಉಪ್ಪು, ಅರ್ಧ ನಿಂಬೆಹಣ್ಣನ್ನು ತೊಗೊಂಡಿದ್ದೀವಿ. ಈಗ ಈ 3 ಪದಾರ್ಥಗಳನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ 1 ಚಮಚದಷ್ಟು ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡಿರೋಂಥ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಅರ್ಧದಷ್ಟು ನಿಂಬೆ ರಸನ ಹಾಕ್ತಾ ಇದ್ದೀವಿ. ನೀವು ಒಂದು 2 ಚಮಚದಷ್ಟು ನಿಂಬೆ ರಸ ಬೇಕಾದರೆ ಹಾಕೋಬೋದು. ಕೆಲವೊಂದು ಕಡೆ ಹುಣಸೆ ರಸನೂ ಕೂಡ ಹಾಕ್ತಾರೆ. ನಾವು ಮೀನಿನ ಕರಿಗೆ ಮಾತ್ರ ನಿಂಬೆಹಣ್ಣೆ ಬಳಸ್ತೀವಿ. ಕಲಿಸ್ಕೊಂಡು ಇಟ್ಕೊಂಡಿದ್ದಂಥ ಪದಾರ್ಥನ ಈ ರೀತಿ ಮೀನಿಗೆ ಹಚ್ಬಿಟ್ಟು ನೋಡಿ, ಎಲ್ಲ ಮೀನಿಗೂ ಸವರ್ಬಿಟ್ಟು ಬಟ್ಲಲ್ಲಿ ಈ ರೀತಿ ಇಟ್ಟಿದ್ದೀವಿ. ಇದು ಒಂದು ಅರ್ಧ ಗಂಟೆಯಷ್ಟು ನೆನೆಯೋದಕ್ಕೆ ಬಿಡ್ತಾಯಿದ್ದೀವಿ. ಅದು ನೆನೆಯೋಷ್ಟರಲ್ಲಿ ಒಲೆ ಹಚ್ಕೊಳ್ಳೋಣ. ನೋಡಿ, ಹಂಚೆಲ್ಲ ಕಾದಿದೆ. ಇವಾಗ ಹಂಚಿಗೆ ಸುತ್ತ ಎಣ್ಣೆ ನೀಟಾಗಿ ಹಚ್ಚಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದೇ ಮೀನುಗಳನ್ನ ತಗೊಂಡು ಇದಕ್ಕೆ ಹಾಕ್ತಾಯಿದ್ದೀವಿ. ನಾವು ರೊಟ್ಟಿ ಮಾಡೋ ಹಂಚನ್ನೇ ಮೀನು ಕರಿ ಮಾಡೋದಕ್ಕೂ ಬಳಸ್ತಾಯಿದ್ದೀವಿ. ನೀವು ಗ್ಯಾಸ್ ಸ್ಟವ್ ಮೇಲೆ ಮಾಡೋದಾದರೆ ಬೇರೆ ತವಾನೂ ಬಳಸ್ಕೋಬೋದು. ಎಣ್ಣೆ ಎಲ್ಲ ತುಂಬ ಚೆನ್ನಾಗಿ ಚಟಪಟ ಅಂತ ಸಿಡಿತಾ ಇದೆ. ಈಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು 2 ನಿಮಿಷ ಬೇಯಿಸ್ಕೊಳ್ಳೋಣ. ಆದಷ್ಟು ಸಣ್ಣ ಉರಿಲೇ ನಾವು ಮೀನನ್ನು ಬೇಯಿಸ್ಕೋಬೇಕು. ಉರಿನ ಜಾಸ್ತಿ ಹಾಕಿದರೆ ಮೀನು ಸೀದೋಗ್ಬಿಡುತ್ತೆ. ಒಂದು ಕಡೆ ನೋಡಿ ಬೆಂದಿದೆ. ಈಗ ಇನ್ನೊಂದು ಕಡೆ ತಿರುಗಿಸಿ ಹಾಕ್ಕೊಳ್ಳೋಣ. ಈ ಮೀನಿನ ಕರಿನ ನೀವು ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಮೀನು ಯಾರು ಊಟ ಮಾಡೋದಿಲ್ವೋ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಮೀನು ತಿನ್ನೋದ್ರಿಂದ ನಮ್ಮ ಕಣ್ಣು ತುಂಬ ಶಾರ್ಪ್ ಆಗುತ್ತೆ. ಮೀನಿನಲ್ಲಿ ವಿಟಮಿನ್ ಡಿ ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ಮೀನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿ ಸೌದೆ ಒಲೆ ಮೇಲೆ ಮಾಡಿರೋಂಥ ತವಾ ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಎಲ್ಲ ಮೀನುಗಳನ್ನು 2 ಕಡೆ ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಮಳೆ ಬರ್ತಿರುವಾಗ ಸಂಜೆ ಟೈಮಲ್ಲಿ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಡ್ತಾಯಿದ್ರೆ ಮಕ್ಕಳಿಗೂ ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ಪ್ಲೇಟ್ನ ಮುಚ್ಚಿಬಿಟ್ಟು ಈಗ ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಇಡ್ತಾ ಇದ್ದೀವಿ. ನಾವು ಸೌದೆ ಒಲೆನ ತುಂಬ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಬೇಯಿಸ್ತಾ ಇದ್ದೀವಿ. ಹಾಗಾದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಎಷ್ಟೊಂದು ಟೇಸ್ಟಿಯಾಗಿರುವಂತಹ ಮೀನಿನ ಕರಿ ರೆಡಿಯಾಗಿದ್ದಾವೆ. ಈಗ ನಾನು ಇವನ್ನ ಒಂದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಮತ್ತು ಹಂಚಿಗೆ ನಾವು ಉಳಿದಿರೋಂಥ ಮೀನನ್ನು ಹಾಕ್ಕೊಂಡು ಕರಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಮೀನು ಬೇಯುವಾಗಲೇ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ನೋಡಿದ್ರೇ ಬಾಯಲ್ಲಿ ನೀರು ಬರೋ ಥರ ಇದ್ದಾವೆ. ಸ್ವಲ್ಪ ಸ್ವಲ್ಪ ಎಣ್ಣೆನ ಈ ರೀತಿ ಆವಾಗವಾಗ ಹಾಕ್ತಾ ಇರಬೇಕು. ನಾವು ತುಂಬ ಎಣ್ಣೆಲೇ ಹಾಕ್ಬಿಟ್ಟು ಫ್ರೈ ಮಾಡೋದು ಬೇಡ. ಈ ಥರ ನೇಚರ್ ಮಧ್ಯದಲ್ಲಿ ನನಗೆ ನಾನ್ ವೆಜ್ ಮಾಡಿಕೊಂಡು ತಿನ್ನೋದು ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಮೀನಿನ ಸಾಂಬಾರು ಮತ್ತು ಮೀನಿನ ಕರಿ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದು ಕಡೆ ಮೀನಿಗೆ ಚಿರೋಟಿ ರವೆನ ಹಾಕ್ಬಿಟ್ಟು ಮೀನನ್ನು ಕರೀತಾರೆ. ಆದರೆ ನಾವು ಯಾವಾಗಲೂ ಈ ರೀತಿಯೇ ಮಾಡೋದು. ನಿಮಗೆ ಖಾರ ಇನ್ನೂ ಸಾಕಾಗಲ್ಲ ಅಂದರೆ ಹಸಿರು ಮೆಣಸಿನ್ಕಾಯಿ ಚಟ್ನಿನೂ ಬೇಕಾದರೆ ನೀವು ಮಾಡಿಕೊಂಡು ಸೈಡಲ್ಲಿ ಹಾಕ್ಕೊಂಡು ತಿನ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಖಾರ ಜಾಸ್ತಿ ತಿನ್ನೋದಿಲ್ಲ ಅನ್ನೋದಾದರೆ ಸ್ವಲ್ಪ ಖಾರದ ಪುಡಿ ಮಾತ್ರ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಹುರಿದಿರೋಂಥ ಮೀನನ್ನು ಈಗ ಹಂಚಿಂದ ಒಂದು ಪ್ಲೇಟ್ಗೆ ತೆಗೆದಿಟ್ಟಿದ್ದೀವಿ. ಈ ರೀತಿ ತೆಳ್ಳಗೆ ಮೀನನ್ನು ಕಟ್ ಮಾಡಿಕೊಂಡ್ರೆ ತುಂಬ ಬೇಗನೆ ಬೇಯುತ್ತೆ ಮತ್ತು ತುಂಬ ಕ್ರಿಸ್ಪಿಯಾಗಿರುತ್ತೆ. ಉಳಿದಿರೋಂಥ ಮತ್ತೊಂದು ಸ್ವಲ್ಪ ಮೀನನ್ನು ಇವಾಗ ಹಂಚಿಗೆ ಹಾಕೋಣ. ಯಾವುದೇ ಅಡುಗೆ ಆಗಲಿ ಗ್ಯಾಸ್ ಸ್ಟವ್ ಒಲೆಗಿಂತ ಈ ರೀತಿ ಸೌದೆ ಒಲೆ ಮೇಲೆ ಮಾಡೋ ಅಡುಗೆ ತುಂಬ ಬೇಗನೆ ರೆಡಿಯಾಗುತ್ತೆ. ನಾನು ನಮ್ಮ ಊರಿಗೆ ಬಂದಾಗಲೆಲ್ಲ ಈ ರೀತಿ ಸೌದೆ ಒಲೆ ಮೇಲೆ ಅಡುಗೆ ಮಾಡಿಸ್ಕೊಂಡು ತಿಂತೀನಿ. ಅದರಲ್ಲೂ ನಾನ್ ವೆಜ್ ಮಾತ್ರ ಈ ರೀತಿ ಸೌದೆ ಒಲೆ ಮೇಲೆ ಮಾಡಿರೋದು ತುಂಬಾ ಟೇಸ್ಟಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಕೊನೆವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.